ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ವೃತ್ತಿಯಲ್ಲಿ ಪೋಸ್ಟ್ ಇಲಾಖೆಗೆ ಸೇರಿಕೊಂಡು ಆ ಬಳಿಕ ಉಪನ್ಯಾಸಕರಾಗಿ ಮೆರೆದವರು. ಒಳ್ಳೆಯ ವೇಷಧಾರಿ, ಒಳ್ಳೆಯ ಅರ್ಥಧಾರಿ, ಒಳ್ಳೆಯ ಸಂಘಟಕ, ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ, ಒಳ್ಳೆಯ ಭಾಷಣಕಾರ, ಒಳ್ಳೆಯ ವಾಗ್ಮಿ, ಹಾಗೆ ಕಾರ್ಯಕ್ರಮ ನಿರೂಪಕರು, ಹಾಗೆ ಟಿ ವಿ ಮಾಧ್ಯಮಗಳಲ್ಲಿ ಉದ್ಘೋಷಕರಾಗಿದ್ದುಕೊಂಡು ಅನೇಕ ಅಭಿನಂದನಾ ಗ್ರಂಥಗಳ ಸಂಪಾದಕರಾಗಿ ಬಹಳಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಮಾಡಿದವರು. ಉಜಿರೆ ಅಶೋಕಣ್ಣನೇ ಕೆಲವು ಕಡೆ ಹೇಳಿದ್ದನ್ನು ಕೇಳಿದ್ದೇನೆ, ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರ ಭೀಷ್ಮನನ್ನು ನಾನು ನೋಡಿದ್ದೇನೆ ಅಂತ ಹೇಳಿ. ಉಜಿರೆ ಅಶೋಕ್ ಭಟ್ರು ಈಗ ಶ್ರೇಷ್ಠ ಕಲಾವಿದರು, ಅವರೇ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರ ಭೀಷ್ಮನೋ ಅರ್ಜುನನೋ ಇಂಥ ಮುಂತಾದ ಅರ್ಥವನ್ನು ಕೇಳಿದ್ದಾರೆ ಅಂತ ಹೇಳಿದರೆ ಅವರ ಹಿರಿಮೆ ಗರಿಮೆ ಎಷ್ಟು ಎನ್ನುವುದನ್ನು ನಾವು ತಿಳ್ಕೊಳ್ಬೋದು. ಯಕ್ಷಭಾರತಿ ಪುತ್ತೂರು ಇದರ ಸಂಚಾಲಕರಾಗಿ, ಯಕ್ಷಾಂಗನ ಮಂಗಳೂರು ಇದರ ಅಧ್ಯಕ್ಷರಾಗಿ ಯಕ್ಷಗಾನದಲ್ಲಿ ಈಗಲೂ ಕೂಡ ಪ್ರವೃತ್ತರಾಗಿದ್ದುಕೊಂಡು ಅನೇಕ ಜನರಿಗೆ ಸನ್ಮಾನ, ಹಾಗೆ ಗತಿಸಿ ಹೋದ ಕಲಾವಿದರ ಸಂಸ್ಮರಣೆ, ಹಾಗೆ ದೇಶದೆಲ್ಲೆಡೆ ಮಾತ್ರವಲ್ಲದೆ ವಿದೇಶದಲ್ಲಿ ಕೂಡ ಯಕ್ಷಗಾನವನ್ನು ಬೆಳೆಸಿದವರು. ಯಕ್ಷಗಾನ ಬಯಲಾಟ ಅಕಾಡೆಮಿಯ ಸದಸ್ಯರಾಗಿ ಅದರಲ್ಲಿ ಕೂಡ ಸೇವೆಯನ್ನು ಮಾಡಿದಂತಹ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿಯವರನ್ನು ಸುವರ್ಣ ಪ್ರತಿಷ್ಠಾನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಬಳಿಕ ಶ್ರೀಯುತ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಅವರನ್ನು ಪೂಜ್ಯ ಆಸರಣ್ಣರು ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರನ್ನು ಆಸರಣ್ಣರು ಶಾಲು, ಫಲಪುಷ್ಪ, ಸನ್ಮಾನ ಪತ್ರ, ಸ್ಮರಣಿಕೆ ಹಾಗೂ ಗೌರವ ನಿಧಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ 500ಕ್ಕೂ ಮಿಕ್ಕಿ ಕಲಾವಿದರು, ನಿಮ್ಮೆಲ್ಲರ ಮಾತನ್ನು ಕೇಳಿ ನಾವೆಲ್ಲ ಕಲಿತವರು. ಇದೀಗ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಿಂದ ಒಂದೆರಡು ಮಾತು. ಪೂಜ್ಯ ಆಸರಣರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಭಾಳ ಆತ್ಮೀಯವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾದದ್ದು ತುಂಬ ಸಂತೋಷ ಆಗ್ತದೆ. ಜೋಶಿಯವರು ಯಾವಾಗಲೂ ಹೇಳೋದುಂಟು, ಇನ್ನೊಬ್ಬರಿಗೆ ಸನ್ಮಾನ ಮಾಡೋದಕ್ಕೆ, ನಮಗೆ ಸನ್ಮಾನ ತಗೊಳ್ಳೋದಕ್ಕಿಂತಲೂ ಇನ್ನೊಬ್ಬರಿಗೆ ಸನ್ಮಾನ ಮಾಡೋದ್ರಲ್ಲಿ ನಾವು ಹೆಚ್ಚು ಸಂತೋಷ ಪಡ್ತೇವೆ ಅಂತ. ಬಹುಶಃ ನಾವು ಇದು ನಿರೀಕ್ಷೆ ಮಾಡಿದ್ದಲ್ಲ. ಈಗ ಎಲ್ಲರ ಹಾಗೆ ಪ್ರಭಾಕರ ಸುವರ್ಣರ ಪರಿಚಯ ಉಂಟು. 4-5 ಬಾರಿ ನಾನು ದುಬೈಗೆ ಹೋದಾಗ ಅವರು ಕಂಡು ಮಾತಾಡಿಸಿದ್ದಾರೆ, ನಮಗೊಂದು ಉಡುಗೊರೆಲ್ಲ ಕೊಡುವಂಥದ್ದು ಉಂಟು ಅವರು. ಆದರೆ ಈ ಮಟ್ಟದಲ್ಲಿ ನಮ್ಮನ್ನು ನೆನಪಿಟ್ಟುಕೊಂಡಿದ್ದಾರೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಇದರ ಹಿಂದೆ ಅಮ್ಮುಂಜಿಯವರು ಕೂಡ ಇದ್ದಾರೆ. ಆದರೆ ಸನ್ಮಾನಗಳು ತುಂಬ ಆಗಿರ್ಬೋದು. ಆದರೆ ಹೀಗೆ ಇಷ್ಟೊಂದು ಆಢ್ಯರ ಜೊತೆಯಲ್ಲಿ ಒಂದು 7-8 ಮಂದಿ ಸೇರಿ ಒಂದು ಸನ್ಮಾನ ಸ್ವೀಕರಿಸುವಂಥ ಒಂದು ಸಂದರ್ಭ, ಅದು ಬಹಳ ದೊಡ್ಡ ಸಂಗತಿ. ಸಾಧನೆಗಳನ್ನು ಮಾಡುವವರು ತುಂಬ ಇದ್ದಾರೆ, ಸಾಧನೆ ಮಾಡ್ತೇವೆ ಅಂತ ಕೂಡ ಮಾಡಬೇಕು ಅಂತ ನಮಗೆ ಆಸೆ ಇರ್ತದೆ. ಆದರೆ ಆ ಸಾಧನೆಯನ್ನು ಗುರುತಿಸೋದುಂಟಲ್ಲ, ಅದು ಭಾಳ ವಿಶೇಷ. ಚಿನ್ನ ಅಮೂಲ್ಯವಾದಂತಹ ಒಂದು ವಸ್ತು, ಆದರೆ ಅದಕ್ಕೆ ಪರಿಮಳ ಇಲ್ಲ. ಚಿನ್ನಕ್ಕೆ ಪರಿಮಳ ಬಂದರೆ ಹೇಗೆ, ಈ ಸುವರ್ಣ ಪ್ರತಿಷ್ಠಾನದ ಕೆಲಸ ಹಾಗೆ. ಹಾಗಾಗಿ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಬಹಳ ಪ್ರೀತಿಯಿಂದ ಅವರ ಈ ಒಂದು ಗೌರವವನ್ನು ಸ್ವೀಕರಿಸಿ ಅವರಿಗೆ ವಂದನೆ ಅರ್ಪಿಸ್ತೇನೆ. ನಮಸ್ಕಾರ.